जल्दी बरोबर चल पड़ रहा टाइम ईश्वर इल्री ಒಳಗೆ ಕಿಸಾನ್ ಸಂಘಕ್ಕೆ ಎಲ್ಲಿವರೆಗೆ ಹೋರಾಟ ಎಲ್ಲಿವರೆಗೆ ಹೋರಾಟ भारत माता की भारत माता की कर दो ऊपर थोड़ा ऊपर थोड़ा ऊपर भारत माता की ಸುನಿಲಾರಿಗೆ ವಿಟ್ನೆಸ್ ಇದಲ್ಲರಿ थोड़े 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 अरे सर गांधी चौक पूरा खड़ा है सर संजयवाणी
ಬರೋ ಇತ್ತಪ್ಪ ಈ ಕಡೆ ಬರ್ತೀವಿ ಮರಿಗೆ ಹೆಂಗೆ ವಾರ ಹೋಗ್ತಿ ಭಾರತ್ ಮಾತಾ ಕಿ ಏ ಬೋಲ್ ಅಲ್ಲಿ ಒಬ್ಬರೇ ನಿಂದ್ರಿ ಹಿಂದೆ ಯಾರು ಬರಬೇಡ್ರಿ ವಿನಂತಿ ನಾನು ಅಲ್ಲೇ ನಿಂದ್ರಿ ದಯವಿಟ್ಟು ಹೇಳಿ. ಇವತ್ತು ಬಿಜಾಪುರದಲ್ಲಿ ಭಾರತೀಯ ಕಿಸಾನ್ ಸಂಘದಿಂದ ಒಂದು ಬೃಹತ್ ರೈತರ ಹೋರಾಟವನ್ನು ನಾವು ಇವತ್ತು ಸಿದ್ದೇಶ್ವರ ದೇವಸ್ಥಾನದಿಂದ ಜಿಲ್ಲಾಧಿಕಾರಿಗಳ ಕಚೇರಿಯವರೆಗೆ ಹಮ್ಮಿಕೊಂಡಿದ್ದೀವಿ. ಈ ಒಂದು ಹೋರಾಟದ ಮುಖ್ಯ ಉದ್ದೇಶ ಅಂದರೆ ರೇವಣಸಿದ್ದೇಶ್ವರ ಏತ ನೀರಾವರಿ ತ್ವರಿತಗತಿಯಲ್ಲಿ ಆಗಬೇಕು ಮತ್ತು ರೇವಣಸಿದ್ದೇಶ್ವರ ಏತ ನೀರಾವರಿಯಲ್ಲಿ ಏನು ಬಿಟ್ಟ ಅರ್ಧ ಭಾಗವನ್ನು ಅಂದರೆ ಸಂಪೂರ್ಣ ಏನು ಉದ್ದೇಶ ಮೊದಲು ಇತ್ತು ಆ ಯೋಜನೆಯನ್ನು ಸಂಪೂರ್ಣವಾಗಿ ಇಂಪ್ಲಿಮೆಂಟ್ ಮಾಡಬೇಕು ಅಂಥೇಳಿ ನಾವು ಇವತ್ತಿಗೆ ಮುಖ್ಯವಾಗಿ ಸೇರಿದ್ದೇವೆ. ಮತ್ತು ಇನ್ನೊಂದು ಅಂದರೆ ಆಲ್ಮಟ್ಟಿ 524 ಈಗಾಗಲೇ ಕಟ್ಟಿ ಸಾಕಷ್ಟು ವರ್ಷಗಳಾಯಿತು. 524.2ಕ್ಕೆ ನೀರನ್ನು ನಿಲ್ಲಿಸಿ ಈ ಎಲ್ಲ ಸಮಗ್ರ ನೀರಾವರಿ ಯೋಜನೆಗಳಿಗೆ ಚಾಲನೆಯನ್ನು ಸರ್ಕಾರ ಕೊಡ್ತೀವಿ ಅಂಥೇಳಿ ಆಶ್ವಾಸನೆಯನ್ನು ಕೊಟ್ಟ ಅವರ ಮ್ಯಾನಿಫೆಸ್ಟೋದಲ್ಲಿ ಅದನ್ನು ಹಾಕಿ 2 ಲಕ್ಷ ಕೋಟಿ ಹಣವನ್ನು ತೆಗೆದಿರಿಸ್ತೀವಿ ಬಜೆಟ್ದಲ್ಲಿ ಅಂಥೇಳಿ 5 ವರ್ಷದಲ್ಲಿ ನಾವು ಮಾಡ್ತೀವಿ ಅಂಥೇಳಿ ಹೇಳಿದರೆ ಈಗಾಗಲೇ 2 ವರ್ಷ ಕಳೆದ್ರೂ 1 ಪೈಸಾನೂ ನೀರಾವರಿ ಯೋಜನೆಗೆ ದುಡ್ಡನ್ನು ಕೊಟ್ಟಿಲ್ಲ ಅವರು. ಈ ಸರ್ಕಾರ ಏನು ಹೇಳ್ತಾರ ಆರಿಸಿ ಬರಾಗ ಎಲೆಕ್ಷನ್ ಬಂದಾಗ ಅದನ್ನು ಮುಂದೆ ಮಾಡೋದೇ ಇಲ್ಲ. ಯಾಕಂದ್ರೆ ನೀರಾವರಿ ಮಾಡಿದರೆ ನೀವು ಏನೂ ಮಾಡೋದು ಬೇಡ ಅಂಥೇಳಿ ಎಲ್ಲರ ರೈತರ ಒಂದು ಇಚ್ಛೆ ಐತಿ. ಯಾಕಂದ್ರೆ ದಕ್ಷಿಣ ಕರ್ನಾಟಕ ಯಾವ ರೀತಿ ರಾಜ ಮಹಾರಾಜರು ಕೆರೆ ಕಟ್ಟೆಗಳನ್ನು ಕಟ್ಟಿದರು, ಡ್ಯಾಮನ್ನು ಕಟ್ಟಿದರು, KRS ಸಾಕಷ್ಟು ಸಮೃದ್ಧಿ ನಾಡನ್ನು ಅಲ್ಲಿ ಮಾಡಿದರು. ಆ ರೀತಿ ಎಲ್ಲ ಕೆಲಸ ಬಿಟ್ಟು 1 ವರ್ಷ ಸಂಪೂರ್ಣ ಬಜೆಟನ್ನು ಕೃಷ್ಣಾ ಕಣಿವೆಗೆ ಹಾಕಿಕೊಟ್ಟ ಈ ಕಣಿವೆಯಲ್ಲಿ ಬರುವ ಎಲ್ಲ ನೀರಾವರಿ ಯೋಜನೆಗಳನ್ನು ಮಾಡಬೇಕಂತೇಳಿ ಸರ್ಕಾರಕ್ಕೆ ಅತ್ಯಂತ ಕಳಕಳಿಯಿಂದ ನಾವು ಭಾರತೀಯ ಕಿಸಾನ್ ಸಂಘದಿಂದ ಇವತ್ತು ಬೇಡಿಕೊಳ್ತೀವಿ. ಮತ್ತು ಈ ಯೋಜನೆಗಳನ್ನು ಅವರು ಮಾಡದಿದ್ದರೆ ಏನು ನಾವು ಹೋರಾಟ ಮಾಡಬೇಕು? ಎಲ್ಲ ಶಾಸಕರದಾರ, ಬಿಜಾಪುರದಲ್ಲಿ ಮಂತ್ರಿಗಳದಾರ, ಸಾಕಷ್ಟು ಜನ ಹಿರಿಯರದಾರ, ಈಗಾಗಲೇ ಸಾಕಷ್ಟು ಅವರಿಗೆ ಮನ್ನಣೆ ಸಿಗ್ತಾ ಇದೆ ರಾಜ್ಯ ಮಟ್ಟದಲ್ಲಿ. ಎಲ್ಲರೂ ಮಾತಾಡಬೇಕು. ಯಾಕಂದರೆ ಈ ಸಾಕಷ್ಟು 2 ಟರ್ಮ್ಗಳಲ್ಲಿ ಸ್ವಲ್ಪ ನೀರಾವರಿ ಯೋಜನೆಗಳು ಆಗ್ಯಾವ. ಅದರ ಬಗ್ಗೆ ಬೇರೆ ಬೇರೆ ಖಾತೆ ಹೋದ ಮೇಲೆ ನೀರಾವರಿ ಬಗ್ಗೆ ಮಾತಾಡೋದು ಬಿಟ್ಟುಬಿಟ್ರು ಅವರು. ಅದಕ್ಕೆ ಯಾಕೆ ಬಿಟ್ಟಾರೋ ಗೊತ್ತಿಲ್ಲ. ನಮ್ಮ ಜಿಲ್ಲೆಯವ್ರಿಗೆ ಒಂದು 20-25 ವರ್ಷ ನೀರಾವರಿ ಮಂತ್ರಿ ಕೊಡಬೇಕಂತೇಳಿ ನಮ್ಮ ಭಾರತೀಯ ಕಿಸಾನ್ ಸಂಘ ಆಗ್ರಹ ಮಾಡ್ತೈತಿ. ಯಾವುದೇ ಪಕ್ಷ ಬರಲಿ ಅದು. ಯಾಕಂದ್ರೆ ನಮ್ಮಲ್ಲಿ ನೀರಾವರಿ ಯೋಜನೆಗಳನ್ನು ಕಂಟಿನ್ಯೂಟಿ ಇಟ್ಟರೆ ಗೊತ್ತಾಗ್ತೈತಿ. ಯಾವನೋ ಒಬ್ಬ ಏನೂ ಇರಲಾರ್ದವಾಗ ಡಾಕ್ಟ್ರಿಗೆ ಇಂಜಿನಿಯರಿಂಗ್ ಮಾಡತ್ತೆ ಹೇಳೋದು, ನಂತರ ಅಗ್ರಿಕಲ್ಚರ್ ಕಲ್ತವಾಗ ಎಮ್ಮೆ ಕಾಯಕ್ಕೆ ಹಚ್ಚೋದು, ಎಮ್ಮೆ ಕಾಯಕ್ಕೆ ಬರೋವಾಗ ವಕೀಲಿಕೆ ಮಾಡತ್ತೆ ಹೇಳಿದ್ರೆ ಆಗೋದಿಲ್ಲ ಅದು. ಸಾಕಷ್ಟು ಜನ ಇಲ್ಲಿ ನುರಿತವ್ರದಾರ, ಸಾಕಷ್ಟು ಹಿರಿಯ ಶಾಸಕರದಾರ, ಮಂತ್ರಿಗಳದಾರ. ಅಂಥವ್ರಿಗೆ ಈ ಇರಿಗೇಷನ್ ಮಿನಿಸ್ಟರ್ ಮಾಡಿ ಇಲ್ಲಿ ಸಾಕಷ್ಟು ಇನ್ನೊಂದು 2 ಟರ್ಮ್ ದುಡ್ಡನ್ನು ಸರ್ಕಾರದವರು ಇಲ್ಲಿ ಇಟ್ಟು ಸಂಪೂರ್ಣ ನೀರಾವರಿಯನ್ನು ಮಾಡಬೇಕಂತೇಳಿ ಭಾರತೀಯ ಕಿಸಾನ್ ಸಂಘ ಎಲ್ಲರೂ ಕೂಡಿಕೊಂಡು ಒಂದು ಬೇಡಿಕೆ ಇದೆ ನಮ್ಮದು. ಮತ್ತು ಒಂದು ಭಾಗ, ಮೇಜರ್ ಭಾಗ. ಇನ್ನೊಂದು ಡೋನಿ ಹೂಳು ಎತ್ತುವುದು. ಈಗಾಗಲೇ ಬಸನಗೌಡರು ಒಂದು ಕೇಂದ್ರದ ಮಂತ್ರಿ ಇದ್ದಾಗ ಸುಮಾರು 5-6 ಕೋಟಿ ರೂಪಾಯಿಗಳನ್ನು ತಂದು ಏನೇನೋ ಪ್ರಾಜೆಕ್ಟ್ ಮಾಡಿದರು. ಅದನ್ನು ಯೂನಿವರ್ಸಿಟಿ, ಕರ್ನಾಟಕ ಯೂನಿವರ್ಸಿಟಿ ಅವ್ರಿಗೆ ಕೊಟ್ಟರು. ಅವರಂತೂ ಇಂಥ ದಡ್ಡ ಅದಾರ, ಏನೇನೂ ಮಾಡಲಿಲ್ಲ. ಆ ಒಂದು ಸ್ಕೀಮ ಫಿಸಿಬಲ್ ಇಲ್ಲ ಅಂತೇಳಿ ಕೊಟ್ಟರು ಅವರು. ನಾವೆಲ್ಲರೂ ಕಿಸಾನ್ ಸಂಘದ ಜನ
ನಾವೆಲ್ಲ ಸ್ಟಡಿ ಮಾಡಿ ನಮ್ಮಲ್ಲಿ ಎಲ್ಲರೂ ಅಗ್ರಿಕಲ್ಚರ್ ಗ್ರ್ಯಾಜುಯೇಟ್ಸ್ ಅದಾರ, ಇಂಜಿನಿಯರ್ಸ್ ಅದಾರ, ಅವರೆಲ್ಲರೂ ಚರ್ಚೆ ಮಾಡಿ ಅಲ್ಲಿ ಹೋಗಿ ಈ ಸ್ಕೀಮ್ ಫಿಸಿಬಲ್ ಇಲ್ಲ ಅಂತೇಳಿ ಕೊಟ್ಟಿದ್ದನ್ನು ನಾವೆಲ್ಲನೂ ಸ್ಟಡಿ ಮಾಡಿ ಅವ್ರ ಜೊತೆ ಕುಂತು ಇದನ್ನು ಈ ರೀತಿ ಮಾಡಿದ್ರೆ ಫಿಸಿಬಲ್ ಆಗುತ್ತಾ, ಆ ಮಣ್ಣನ್ನು ಏನು ಮಾಡಬೇಕು, ಏನಿಲ್ಲ, ಯಾವ ರೀತಿ ಕನ್ವರ್ಷನ್ ಮಾಡಬೇಕು, ಅಗ್ರಿಕಲ್ಚರ್ ಫಿಟ್ ಮಾಡಬೇಕು ಅನ್ನೋದನ್ನು ಆ ವಿಜ್ಞಾನಿಗಳಿಗೆ ನಾವು ರೈತರೇ ಹೇಳಿದ್ದೀವಿ. ಅಷ್ಟು ಅವ್ರಿಗೆ, ಯಾಕಂದ್ರೆ ಏನು ಯೂನಿವರ್ಸಿಟಿ ಒಳಗೆ ಅದಾರ ಅವ್ರಿಗೆ ಕಳಕಳಿನೇ ಇಲ್ಲ ಅವ್ರಿಗೆ ರೈತರ ಸಲುವಾಗಿ. ಏನು ಈಗ ಸಾವಯವ ಕೃಷಿ ಬರ್ತೈತಿ, ಸಾಕಷ್ಟು ಇದು ಇರ್ತಾವೆ, ಅವ್ರು ನೌಕರಿ ಮಾಡೋದು ಸಂಜೆ 5 ಮನೆಗೆ ಹೋಗೋದು. ಮತ್ತು ಯಾವ ರೈತರು, ಯಾವ ಹೋರಾಟಗಾರರು ಯಾರು ದುಡಿತಾರೆ, ಏನು ಮಾಡ್ತಾರೆ ಅನ್ನೋದು ಅವ್ರಿಗೆ ಖಬರೇ ಇಲ್ಲ. ಅವ್ರು ಎದಕ್ಕೆ ಅದಾರ ಅಂದ್ರೆ ನೌಕರಿ ಮಾಡೋಕೆ ಅಷ್ಟೇ ಅದಾರ. ಅವರು ನೌಕರಿ ಮಾಡೋದು, ಪಗಾರ ತಗೊಳ್ಳೋದು, ಆರಾಮ್ ಮನೆಗೆ ಹೋಗೋದು. ಅದಕ್ಕೆ ಇಂಥ ಎಲ್ಲ ಏನು ಜವಾಬ್ದಾರಿಯುತ ಸ್ಥಾನದಲ್ಲಿದ್ದವರು, ಯೂನಿವರ್ಸಿಟಿ ಇರ್ಬೋದು, ಹಾರ್ಟಿಕಲ್ಚರ್ ಯೂನಿವರ್ಸಿಟಿ ಇರ್ಬೋದು, ಇವರು ಎಲ್ಲರೂ ರೈತರ ಸಲುವಾಗಿ, ದೇಶದ ಸಲುವಾಗಿ ಕಳಕಳಿಯಿಂದ ಕೆಲಸ ಮಾಡಬೇಕಂತೇಳಿ ಈ ಮೂಲಕ ನಾನು ಕೇಳ್ಕೊತೀನಿ. ಸರ್, ಧನ್ಯವಾದಗಳು. ನನ್ನ ಹೆಸರು ಭೀಮಸೇನ್ ಮಹಾದೇವಪ್ಪ ಕೋಕ್ರಿ, ಭಾರತೀಯ ಕಿಸಾನ್ ಸಂಘದ ರಾಜ್ಯಾಧ್ಯಕ್ಷ. ದೇಶದ ಬೆನ್ನೆಲುಬು ರೈತರ ಕಷ್ಟಪಟ್ಟರೆ, ಅವರು ಹೊಲದೊಳಗೆ ಬೆಳೆದ್ರೆ ಇಡೀ ದೇಶ ಸಮಾಜ ಊಟ ಮಾಡ್ತದೆ ಅನ್ನೋದು ಆ ಒಂದು ಅರಿವು ಅಧಿಕಾರಿಗಳಿಗಿರಬೇಕು. ಮತ್ತು ಇಲ್ಲಿ ತನಕ ನಾಗಠಾಣ ಮತಕ್ಷೇತ್ರದ ಶಾಸಕರಾಗಲಿ ಅಥವಾ ಲೋಕಲ್ ಬಿಜಾಪುರದ ಯಾವುದೇ ಶಾಸಕರು ಮಂತ್ರಿಗಳಾಗಲಿ ಯಾರೂ ಬಂದು ಸ್ಪಂದಿಸಿಲ್ಲ. ಅಂದ್ರೆ ಓಟಿನ ಸಲುವಾಗಿ ಬಂದಾಗ ಮನೆ ಬರ್ತಾರೆ, ಕಾಲು ಹಿಡಿತಾರೆ, ಕೈ ಮುಗಿತಾರೆ. ಆದರೆ ಇವತ್ತು ಯಾರೂ ಬರ್ತಾ ಇಲ್ಲ ಅಂದ್ರೆ ಇದು ಭಾಳ ಆಶ್ಚರ್ಯ ಅನ್ನಿಸ್ತದೆ. ಅದಕ್ಕೆ ರೈತರು ಬಂದದ್ದು ಅದಕ್ಕೆ ಕುಡಿಯುವ ನೀರಿನ ಸಂಬಂಧ, ಮೂಲಭೂತ ಸೌಕರ್ಯ, ಕುಡಿಯುವ ನೀರು ಮತ್ತೇನು ಬೇಡ್ತಾ ಇಲ್ಲ ಅವರು. ರೈತರಂಥ ದೊಡ್ಡ ಮನಸ್ಸು ಬಹುಶಃ ಯಾರಿಗೂ ಇರುವುದಿಲ್ಲ ಅಂತ ನನಗನ್ನಿಸ್ತದೆ. ಬರೀ ಕುಡ್ಲಿಕ್ಕೆ ನೀರು ಬೇಡ್ತಾ ಇದ್ದಾರೆ ಮನುಷ್ಯರಿಗೆ, ದನಗಳಿಗೆ. ಬೆಳೆಗಂತೂ ಒತ್ತಡ ಉಳಿಲಿ. ಅದಕ್ಕೆ ಈ ಏನು ರೇವಣ ಸಿದ್ದೇಶ್ವರ ನೀರಾವರಿ ನಡೆದದ, ಇದು ಅರ್ಧಂಬರ್ಧ ನಡೆದೈತಿ. ಎಷ್ಟು ನೀರಾವರಿ ಯೋಜನೆಗಳು ಬಂದಾವ, ದಂಡಿ ತನಕ ಬರಲಾರ್ದೇ ಚಡ್ಚಣ ತಾಲೂಕು ನೀರಾವರಿ ಯೋಜನೆಗಳಿಂದ ವಂಚಿತ ಆಗೈತಿ. ನೀರೇ ಸಿಕ್ಕಿಲ್ಲ. ಮತ್ತು ಇದನ್ನು ನಾವು ಹೋರಾಟ ಮಾಡಲಿ ಅಂದ್ರೆ ಇದನ್ನೂ ನೀರು ಸಿಗಲ್ಲ ನಮಗೆ. ಮೊದಲನೇ ಹಂತದೊಳಗೆ ಈ ಕಾರ್ಯ ಪ್ರಾರಂಭ ಆಗಬೇಕು. ಈ ಮಾರ್ಚ್ ಬಜೆಟ್ದಾಗ ಸರ್ಕಾರ ದುಡ್ಡು ಇಡಬೇಕು. ಅದು ಹೆಂಗೆ ಮಾಡ್ತಾರೆ ಗೊತ್ತಿಲ್ಲ, ಆ ಕಾರ್ಯ ಪೂರ್ತಿ ಆಗಬೇಕು. ಇದು ಮುಖ್ಯ ಉದ್ದೇಶ ಐತಿ ಇವತ್ತು ಬಂದದ್ದು. ಅದಕ್ಕೆ ಎಲ್ಲ ರೈತ ಬಾಂಧವರಿಗೆ ಕೇಳ್ಕೊಳ್ಳೋದೇನಂತಂದ್ರೆ, ಸಾಕಟ್ಟಿಗೆ ನಮ್ಮ ಹೊಲ ಮನೆ ಕೆಲಸಗಳಲ್ಲಿ ಬಿಟ್ಟು ಬಂದಿರಿ. ಅವ್ರ ಕಷ್ಟ ದೇವರೇ ಬಲ್ಲ ಐತಿ. ಆದರೂ ಸಹಿತ ಇವತ್ತಿನ ದಿವಸ ನಾವೆಲ್ಲರೂ ದಂಡಿ ಮುಟ್ಟೋ ತನಕನೂ ಹೋರಾಟ ಉಗ್ರವಾಗಿ ಮಾಡೋಣ ಅಂತ. ಇಲ್ಲಿ DC ಇದ್ರೊಳಗೆ ಯಾರು AC ಸಾಹೇಬ್ರು ಅದಾರ, ತಹಸೀಲ್ದಾರ್ ಸಾಹೇಬ್ರು ಅದಾರ, ಅವರೆಲ್ಲ ಅದಾರ. ಆದ್ರೆ ಅಷ್ಟಕ್ಕಷ್ಟೇ ಉತ್ತರ ಕೊಡ್ತಾ ಇದ್ದಾರೆ. ಅವ್ರು ಮಾತಾಡ್ಬೇಕು. ಅವರು ಇಲ್ರಿ ಇಲ್ಲಿ ಬಂದಾರ, ಇಲ್ಲಿ ಉಗ್ರ ಹೋರಾಟ ಮಾಡ್ತಾರೆ, ಆಗಬಾರ್ದು ಅನಾಹುತಗಳು ಏನಾದರೂ ಅದು ಅಂದ್ರೆ ಶಾಂತಿಯಿಂದ ಮಾಡಿದ್ರು ಅಕಸ್ಮಾತ್ ಏನಾರ ಆಗೇ ಆಗ್ತಾವೆ. ಅದಕ್ಕೆ ಅದೆಲ್ಲ ತಿಳ್ಕೊಂಡು, ವಿಷಯ ತಿಳ್ಕೊಂಡು ಅವ್ರು ಸ್ಪಂದಿಸಬೇಕು. ಅವ್ರು ಸ್ಪಂದಿಸಿಲ್ಲ ಅಂದ್ರೆ ಈಗೆಲ್ಲ ನಮ್ಮೆಲ್ಲ ರೈತ ಬಾಂಧವರು ಬಂದಾರ, ನಾವೊಂದು ಡಿಸಿಷನ್ ತೊಗೋತೀವಿ. ಇವತ್ತು ಇನ್ನು ಇವ್ರ ಜೊತೆ ವಿಚಾರ ಮಾಡೋದದ, ವಿನಂತಿ ಪತ್ರ ಕೊಡ್ತೀವಿ. ಅವರೊಂದು ನಮಗೆ ಗಡುವು ಕೊಡಬೇಕು. 1 ದಿವಸ, 2 ದಿವಸ, 3 ದಿವಸ, 4 ದಿವಸ ಗಡುವು ಕೊಡಬೇಕು. ನಾವು ಎದಕ್ಕೆ ಬಂದಿದ್ದೆವು ಆ ಉದ್ದೇಶ ಆವತ್ತು ಪ್ರಾಕ್ಟಿಕಲಾಗಿ ಎಲ್ಲ ಅಧಿಕಾರಿಗಳು ಇರಬೇಕು. ಅದಕ್ಕೆ ಸರಿಯಾದ ಉತ್ತರ ಬರಬೇಕು. ಅದು ನಮಗೆ ಎಲ್ಲರಿಗೂ ಸಮಾಧಾನ ಆಗಬೇಕು. ಆ ಸಮಾಧಾನ ಆಗೋ ರೀತಿಯಲ್ಲಿ ಅವ್ರು ಹೇಳಬೇಕು. ಅದು ಪ್ರಾಕ್ಟಿಕಲಾಗಿ ನಡಿಬೇಕು. ಅದು ನಡೀತು ಅಂತಂದ್ರೆ ಮುಂದೆ ಹೋರಾಟ ನಿಲ್ಲಿಸ್ತೈತಿ. ಇಲ್ಲ ಅಂದರೆ ಈಗ 2-3 ದಿವಸ ಏನು ಹೋರಾಟ ಒಂದು ಅವಧಿ ಕೊಡ್ತಾರೆ, ಅದಕ್ಕೆ ಮುಂದೆ ಅದಕ್ಕೆ ಸಮಾಧಾನ ಆಯಿತು ಅಂದ್ರೆ ಬರೋರಾಯ್ತು. ಅಲ್ಲಿ ಅಂದ್ರೆ ನಾವೆಲ್ಲ ರೈತರೆಲ್ಲ ಬಂದಿದ್ದಾರೆ, ಅವರೆಲ್ಲರೂ ಏನು ನಿರ್ಣಯ ತೊಗೋತಾರೆ ಅದಕ್ಕೆ ನಾವೆಲ್ಲ ಬದ್ರಿದ್ದೇವೆ. ಅಧ್ಯಕ್ಷರ ನಮ್ಮ ಬಗಲಿಯವರವ್ರ, ನಾವು ಬಗಲಿಯವ್ರ ಬಗ್ಗೆ ಹೇಳ್ಬೇಕಂದ್ರೆ ಅವ್ರು ಎಷ್ಟು ಕಷ್ಟ ಸಹಿಷ್ಣುಗಳದಾರ ಅಂದ್ರೆ ಇಲ್ಲಿ ಹೇಳಬೇಕಾಗಿಲ್ಲ. ಈಗ ಚಡ್ಚಾಣದ ಪ್ರತಿಯೊಂದು ಹಳ್ಳಿಗೆ ಈಗ 15 ದಿವಸ ಆಯಿತು, ಪ್ರತಿಯೊಂದು ಹಳ್ಳಿಗೆ ಬರ್ತಾರೆ. ಅವ್ರು ಯಾವ ಸ್ವಾರ್ಥನೂ ಇಲ್ಲ. ಅಲ್ಲಿ ಹಳ್ಳಿಗೆ ಬರ್ತಾರೆ, ಜನರಿಗೆಲ್ಲ ಕೂಡಿಸ್ತಾರೆ, ಇದ್ದ ಹಕ್ಕಿಕತೆ ಹೇಳ್ತಾರೆ. ನೀವು ಜಾಗೃತ ಆಗಲಿಲ್ಲ, ನಾವು ನೀರಿನ ಮತ್ತೆ ವಂಚಿತ ಆತೇವು. ಇವತ್ತು ನಾವು ಎಲ್ಲರೂ ಜಾಗರೂಕರಾಗನು, ಎಚ್ಚರಗೊಳ್ಳನು, ಶಾಸಕರ ಕಡೆ ಹೋಗೋನು, ಜಿಲ್ಲಾಧಿಕಾರಿ ಕಡೆ ಹೋಗೋನು. ನಾವು ಏನಾರೇ ಅವ್ರಿಗೆ ನಾವು ಎಚ್ಚರಿಸ್ತೀವಿ ಅಂದ್ರೆ ನಮ್ಮ ಕೂಗು, ನಮ್ಮ ಒಂದು ಆರ್ಥ ಧ್ವನಿ ಅದು ಅವ್ರಿಗೆ ಕೇಳಿಸ್ತದೆ. ಇದು ಸಕ್ಸಸ್ ಆಗ್ತದೆ ಅಂತ ತಿಳ್ಕೊಂಡು ನಮಗೆಲ್ಲರಿಗೆ ಅವ್ರು ಪ್ರತಿ ಹಳ್ಳಿಗೆ ಬಂದು ಬಗಲಿಯವ್ರು ಇವತ್ತು ಅವ್ರು ಕಷ್ಟಪಟ್ಟದನ್ನು ಅವ್ರಿಗೆ ನಾವು ಎಷ್ಟು ಧನ್ಯವಾದಗಳು ಹೇಳಿದ್ರು ಕಡಿಮೆ. ಅದಕ್ಕೆ ಈ ರೀತಿ ನಾವೆಲ್ಲರೂ ಕೂಡೀವಿ. ಇವತ್ತು ಒಂದು ನಿರ್ಣಯ ತೊಗೋತೀವಿ, ನಾವು ಮನವಿ ಕೊಡ್ತೀವಿ, ಅದೊಂದು ಗಡುವು ಕೊಡ್ತೀವಿ. ಅದಕ್ಕೇನು ಸರಿಯಾದ ಉತ್ತರ ಬರ್ತದೆ ಗೊತ್ತಿಲ್ಲ. ಬಂದ ಒಳಗಾದ್ರೆ ಮತ್ತೆ ಮುಂದಿನ ನಿರ್ಣಯ ನಾವು ಮತ್ತೆ ಅದನ್ನು ಕೈಗೊಳ್ತೇವೆ ಅಂತ ತಿಳ್ಕೊಂಡು ಸೋಮಶೇಖರ್ ಮಾಳಾವಿ, ಚಡ್ಚಾಣ ತಾಲೂಕು, ಲೋಣಿಬಿಕೆ. ಓಕೆ. ಚಡ್ಚಾಣ ತಾಲೂಕು, ಲೋಣಿಬಿಕೆ ಗ್ರಾಮ. ಇವತ್ತಿನ ದಿವಸ ಇಡೀ ಜಿಲ್ಲೆಯ ರೈತರೆಲ್ಲರೂ ನೀರಾವರಿ ಸಲುವಾಗಿ, ಸಮಗ್ರ ನೀರಾವರಿ ಸಲುವಾಗಿ ಹೋರಾಟ ಮಾಡಕ್ಕೆ ಬಂದಿದ್ದೇವೆ. ಈ ನೀರಾವರಿ ಹೋರಾಟದಲ್ಲಿ ಖಂಡಿತವಾಗಿ ನಮಗೆ ಯಶಸ್ವಿ ಆಗೇ ಆಗ್ತದೆ. ಕೊನೆಯವರೆಗೂ ಯಶಸ್ವಿ ಆಗುವವರೆಗೆ ನಾವು ಹೇಳುವುದಿಲ್ಲ.
ಪ್ರಾಣ ಕೊಡಲಿಕ್ಕೂ ಸಿದ್ಧಾಗಿ ನಾವು ಹೋರಾಟ ಮಾಡ್ತೇವೆ. ಅಧಿಕಾರಿಗಳು ಕೊಟ್ಟ ಗಡುವಿನೊಳಗೆ ಅಥವಾ ಗಡುವು ಕೊಟ್ಟರೆ ಅಲ್ಲಿವರೆಗೂ ವೇಟ್ ಮಾಡ್ತೇವೆ. ಅವರು ಗಡುವು ಕೊಟ್ಟ ಮೇಲೂ ಕೆಲಸ ಮಾಡಲಿಲ್ಲ ಅಥವಾ ಇವತ್ತು ಸರಿಯಾಗಿ ನಮ್ಗೆ ಅವ್ರು ಸ್ಪಂದಿಸಲಿಲ್ಲ ಅಂದ್ರೆ ನಾವು ಉಗ್ರ ಹೋರಾಟ ಇವತ್ತಿನಿಂದ ಸ್ಟಾರ್ಟ್ ಮಾಡ್ತೇವೆ. ಹಗಲ ರಾತ್ರಿ ನಾವು ಇಲ್ಲೇ ಇರ್ತೇವೆ. ಈಗ ನಾವು ಮುಟ್ಟಿದ್ದೇವೆ, ಮುಟ್ಟಿದ್ರೆ ಕೆಟ್ಟಿರುತ್ತೆ. ಈಗೇನು ಮುಟ್ಟಿದ್ದೇವೆ ನೀನು ಅದಕ್ಕೆ ಹಿಂದೆ ಸರಿಯೋದಿಲ್ಲ. ಹೋರಾಟ ಮಾಡಿದ ಬಳಿಕ ಅದು ಯಶಸ್ವಿ ಮಾಡ್ಕೊಂಡು ಹಿಂದೆ ಹೋಗೋದು. ಅದರೊಳಗೆ ವಿಶೇಷವಾಗಿ ನಾಗಠಾಣ ಮತಕ್ಷೇತ್ರದ ಚಡ್ಚಾಣ ಭಾಗಕ್ಕೆ 21,000 ಹೆಕ್ಟರ್ದ ನೀರಾವರಿ ಭಾಳ ವಂಚಿತ ಆಗ್ಯದ. ಇಂಡಿ ಶಾಸಕರು ಪವರ್ಫುಲ್ ಇದ್ದರು, ಸ್ಟ್ರಾಂಗ್ ಆಗಿದ್ದರು. ಅವ್ರು ಏನು ಮಾಡಿದ್ರು, ತಮ್ಮ ಭಾಗಕ್ಕೆ 28,000 ಹೆಕ್ಟರ್ ನೀರಾವರಿ ಸೆಪ್ರೇಟ್ ಪೈಪ್ಲೈನ್ ಮಾಡ್ಕೊಂಡು ಹೊಂಟಾರ. 2 ಕೂಡಿ ಬರಬೇಕಾಗಿತ್ತು. ಅದು 2 ಕೂಡಿ ಬಂದು ಅವ್ರಿಗೆ ಅರ್ಧ ನಮ್ಗೆ ಅರ್ಧ ಹೊಳಬೇಕಾಗಿತ್ತು. ಇಂಡಿ ಶಾಸಕರು ಇದು ಹಿಂಗಾದ್ರೆ ಡಿಲೇ ಆಗ್ತದೆ, ನಮ್ಮ ದಟ್ಟು ಮಾಡ್ಕೊಂಡು ಕಡೆಗೆ ಆಗೋಣ ಅಂತ ಹೇಳ್ಕೊಂಡು ಅವ್ರು ಸ್ವತಂತ್ರ ಮಾಡ್ಕೊಂಡಾರ. ಅವ್ರು ಮಾಡ್ಕೊಂಡು ತಪ್ಪು ಅನ್ನೋದಿಲ್ಲ. ಅವ್ರ ಮತಕ್ಷೇತ್ರಕ್ಕೆ ಅವ್ರು ಸುಧಾರಣೆ ಮಾಡೋದು ಅವ್ರು ಸರಿ ಅದ. ಆದರೆ ನಮ್ಮ ಮತಕ್ಷೇತ್ರ ವಂಚಿತ ಆಗ್ಲಿಕ್ಕತ್ತದ. ಅದ್ರ ಸಲುವಾಗಿ ನಮ್ಮ ಜನಪ್ರತಿನಿಧಿಗಳದ್ರ ಬಗ್ಗೆ ಹೋರಾಟ ಮಾಡೋದಿಲ್ಲ. ಅದ್ರ ಬಗ್ಗೆ ಅವ್ರು ಸರಿಯಾಗಿ ಇದು ಮಾಡಲಿಲ್ಲ ಅದಕ್ಕೆ ನಾವು ಇವತ್ತಿನ ದಿವಸ ಬೂದಿಗಿಳಿದು ಹೋರಾಟ ಮಾಡಕತ್ತಿದ್ದೀವಿ. ಈ ಹೋರಾಟ ಮುಗಿಯುವವರೆಗೂ ನಾವು ಹಿಂದೆ ಸರಿಯುವುದಿಲ್ಲ. ಸರ್ಕಾರ ಈ ಬಗ್ಗೆ ಸ್ಪಂದಿಸಬೇಕು. ಸ್ಪಂದಿಸಿದ್ರೆ ನಾವು ಪ್ರಾಣ ಕೊಡಲಿಕ್ಕೂ ಸಿದ್ಧದೇವೆ. ಹೆಸರು ಹನುಮಂತರಾಯ ರೇವಪ್ಪ ಊಟಿಗೆ, ಲೋಣಿ ಬಿಕೆ ಗ್ರಾಮ, ಚಡ್ಚಾಣ ತಾಲೂಕು, ನಾಗಠಾಣ ಮತಕ್ಷೇತ್ರ. ನಮ್ಮ ಊರು ಇಂಚಗೇರಿ. ನಾವು ಹೈಸ್ಕೂಲ್ ಮಟ್ಟದಾಗಿದ್ದಾಗಿನಿಂದ ಮುಳವಾಡ ನೀರಾವರಿ ಕೇಳ್ತಾನೆ ಇದ್ದೀವಿ. ಅದು ಮುಂದೆ ಓಡ್ತಾನೇ ಇದೆ. ಅದು ಇನ್ನೂ ತನಕ ನಮ್ಗೆ ಸಿಕ್ಕಿಲ್ಲ, ಸಿಗ್ತದಿಲ್ಲ ಗೊತ್ತೂ ಇಲ್ಲ. ಅದ್ರ ಸಂಬಂಧ ಹೋರಾಟ ಮಾಡಕತ್ತೀವಿ. ಈ ಬಗ್ಗೆ ಈ ಸಲ ಹಿಡಿದು ಹೋರಾಟ ಸಿಗೋ ತನಕ ಬಿಡೋದಿಲ್ಲ. 1960ನೇ ನಾಲ್ವಡಿ ಶಾಸ್ತ್ರಿಯವರು ಏನು ಆಲಮಟ್ಟಿ ಫೌಂಡೇಶನ್ ಹಾಕಿದ್ರು, ಸುಮಾರು 60 ವರ್ಷಗಳ ಆದರೂ ಕೂಡ ಇನ್ನತ್ತ ಬರೀ ಕುಂಟುತ್ತಾ ಕುಳ್ಕೊತ್ತಾ ಎಂದಾಗ್ತದೆ ಎದುರು ಗೊತ್ತಿದೆ. ಬರೀ ಯೋಜನೆ ಏನಿದೆ ಈ ಥರ ನಮ್ಮ ಕರ್ನಾಟಕ ಸರ್ಕಾರ ಈ ಥರ ಇದೆ. ಯಾವಾಗ ಈ ಕರ್ನಾಟಕ ಗೌರ್ಮೆಂಟ್ ನಮ್ಮಲ್ಲಿರ್ತಕ್ಕಂಥ ರಾಜಕಾರಣಿಗಳು ಮನಸ್ಸು ಮಾಡಿ ಒಂದು ವರ್ಷದ ಬಜೆಟ್ ಉತ್ತರ ಕರ್ನಾಟಕ ಅಭಿವೃದ್ಧಿ ಅಂತ ಅಥವಾ ನೀರಾವರಿ ಸಂಬಂಧ ಒಂದು ಇಟ್ಟರನ್ನೇ ಏನಾದ್ರು ಒಂದು ಇಲ್ಲದೇವಾದರೆ ನೀರಾವರಿ ಸಂಬಂಧ ಸೆಪರೇಟಾಗಿ ಒಂದು ಬಜೆಟೇ ಮಾಡಿದ್ರೂ ಅಡ್ಡಿಲ್ಲ. ಹಂಗೆ ಮಾಡಿ ನಮ್ಮ ಈ ಆಲಮಟ್ಟಿ ಪ್ರಾಜೆಕ್ಟ್ದ ಎಲ್ಲ ಯೋಜನೆಗಳನ್ನು ಪೂರ್ತಿ ಮಾಡಿದ್ರೆ ಭಾಳ ಸಂತೋಷ. ಆಮೇಲೆ ಎಲ್ಲ ನಮ್ಮ ಬಿಜಾಪುರ ಜಿಲ್ಲೆಯವರು ಡ್ಯಾಮ್ ಆದಾಗ ಹೊಲವಾದವು, ಮನೆವಾದವು ಎಲ್ಲ ಕಳ್ಕೊಂಡ್ರು ಸಂತ್ರಸ್ತರಾದರು. ಬಟ್ ನಮ್ಮದು ಫಾಯ್ದೆತ್ನವರು ಆ ಕಡೆ ಕೆಳಗಿನ ಡಿಸ್ಟಿಕ್ರು, ಗುಲ್ಬರ್ಗ, ರಾಯಚೂರು ಅದ್ರೊಳಗೆ. ಬಟ್ ನಮ್ಮಲ್ಲಿ ರೈತರಿಗೆ ಯಾವುದೇ ರೀತಿಯ ಅನುಕೂಲ ಆಗಿಲ್ಲ ಮತ್ತು ಅವ್ರಿಗೆ ಸರಿಯಾದ ಪರಿಹಾರ ಸಿಕ್ಕಿಲ್ಲ. ಆನಂತರ ಈಗ ಅದರಾಗ ಅತಿ ಹಿಂದುಳಿದ ಪ್ರದೇಶಪ್ಪ ಅಂದ್ರೆ ಕರ್ನಾಟಕದೊಳಗೆ ನಮ್ಮ ಇಂಡಿ ತಾಲೂಕು, ಬಿಜಾಪುರ ಜಿಲ್ಲೆ ಒಳಗೆ ಇಂಡಿ ತಾಲೂಕು ಚಡ್ಚಾಣ ಅಂತೂ ಅಡ್ಡಿಲ್ಲ. ಅತಿ ಹಿಂದುಳಿದ ಕಡೆ ಇವೆಲ್ಲ ಭೂಮಿ. ಈ ಏರಿಯಾ ಅಗದಿ ಬೆಲೆಯುಳ್ಳ ಭೂಮಿ. ಅಲ್ಲೆಲ್ಲ ನೀರಾವರಿ ಮಾಡಿದ್ರೆ ಕೈತೋರು ಇಲ್ಲಿ ಭಾಳ ನಿಂಬೆ ಗಿಡ, ದ್ರಾಕ್ಷಿ ಇಂಥವೆಲ್ಲ ಹಣ್ಣು ಹಂಪಲಕ್ಕೆ ಭಾಳ ಪ್ರಸಿದ್ಧ ಜಮೀನು. ಈ ಭೂಮಿಗೆ ನೀರು ಬೇಕು ಅವಶ್ಯಕತೆ. ಈ ನೀರಿನ ಸಂಬಂಧ ಜಾಕಲು ಮಾಡಿದ್ರೆ ಅದು ಬಂದು ಈ ಸದ್ದ ಸಾವಳಸಂಗ ಗುಡ್ಡಕ್ಕೆ ಬರ್ತೈತಿ. ಸಾವಳಸಂಗ ಗುಡ್ಡದಿಂದ ಈ ಪೂರ ಕೆಳಗಡೆ ಇಂಡಿ ಭಾಗದಾಗೆಲ್ಲ ಹೊರತಿ ಭಾಗ ಎಲ್ಲ ಏರಿಯಾಗಳು ನೀರಾವರಿ ಆಗ್ತದೆ. ಅದು ಎಷ್ಟು 28,000 ಹೆಕ್ಟರ್ ನೀರಾವರಿ. ಇನ್ನು ಉಳಿದ 21,000 ಹೆಕ್ಟರ್ ನಾವು ಬಚಾವ್ ಉಳಿತೇವೆ. 21,000 ಹೆಕ್ಟರ್ದಾಗ ನಮ್ಗೆ ಒಂದು 10,000 ಹೆಕ್ಟ್ರಲ್ಲಿ ಈ ಬಬಲೇಶ್ವರ ಮತಕ್ಷೇತ್ರ ಬರ್ತಾವೆ ಹಳ್ಳಿಗಳು. ಉಳಿಕಿದೆಲ್ಲ ನಮ್ಮ ಈ ನಾಗಠಾಣ ಮತಕ್ಷೇತ್ರ ಹಳ್ಳಿ, ಚಡ್ಚಾಣ ಮುಗಿದ ಹಳ್ಳಿಗಳು ಬರ್ತಾವೆ. ಇಂಚಿಗೇರಿ, ಜಿಗಜಿವಣಿ, ಸಾದಲ್ಗಾಮ, ದೇವರಿಂಬರ್ಗಿ, ಹಿಂಗೆ ಲೋಣಿ ಪೋಣಿ ಇವೆಲ್ಲ ಬರ್ತಾವೆಲ್ಲ. ಅವಕ್ಕೆಲ್ಲ ನೀರಾವರಿ ಆಗ್ಬೇಕಾಯ್ತು. ಅದು ಬಿಟ್ಟರೆ ಅದು ಅಲ್ಲೇ ಉಳಿದೈತಿ. ಬರೀ ಓನ್ಲಿ ಕೇವಲ ಇದು ಮಾತ್ರ ಅರ್ಧ ಇದ್ರೊಳಗೆ ಈ ಇಂಡಿ ಮತಕ್ಷೇತ್ರಕ್ಕೆ ನೀರಾವರಿ ಆಗ್ತಾಯಿದೆ. ಅದು ರಾಜಕೀಯ ಪ್ರಭಾವ ಮಾಡಿರೋ ಅಥವಾ ಹೆಂಗೆ ಮಾಡಿದ್ರು ಗೊತ್ತಿಲ್ಲ, ಮಾಡಿದ್ದಾರೆ ಹಠ. ಅದಕ್ಕೆ ನಾವೇನತ್ತೀವಿ, ಎರಡು ಕೂಡಿ ಮಾಡಿದ್ರೆ ಒಳ್ಳೆಯಿತ್ತು. ಎರಡು ಕೂಡಿ ಮಾಡಲಿಲ್ಲ, ಇದು ಬಿಟ್ಟರೆ ಮಾಡಿಕೊಡ್ರೆ ಮತ್ತು ಈಗ ನಮ್ಗೆ ಆಗಬೇಕಲ್ಲ. ಇಲ್ಲಿ ರೈತರು ಏನು ಮಾಡಬೇಕು? ಇಲ್ಲಿ ರೈತರು ಮೊದಲೇ ನಮ್ಮ ಇಂಡಿ ತಾಲೂಕು ಚಡ್ಚಾಣ ಭಾಗದ ಮಂದಿ ಎಲ್ಲ ಯಾವಾಗಲೂ ಸಾತಾರ, ಕರಾಳ, ಸಾಂಗ್ಲಿ ಆ ಥರ ದುಡ್ಲಿಕ್ಕೆ ಹೋಗುವಂಥ ಜನ, ಭಾಳ ಹಿಂದುಳಿದ ಜನ ಮತ್ತು ಭಾಳ ಅಗದಿ SC/ST ಜನ ಜಾಸ್ತಿ ಇದ್ದಂಥ ಏರಿಯಾ ಇಲ್ಲ. ಈ ಜನರಿಗೆ ಒಂದು ಅನುಕೂಲ ಬೇಕಲ್ಲ. ನೀರಾವರಿ ಆಯ್ತಪ್ಪ ಅಂದರೆ ಎಲ್ಲ ಥರ ಉದ್ಯೋಗಗಳು ಬರ್ತವೆ. ದನ, ಕರ, ಪಶು, ಪಕ್ಷಿ, ಪ್ರಾಣಿಗಳು ಎಲ್ಲ ಥರ ಅನುಕೂಲ ಆಗ್ತದೆ. ಜನರಿಗೆ ಉದ್ಯೋಗ ಸಿಗ್ತೈತಿ. ಎಲ್ಲ ಮತ್ತು ರೈತರಿಗೆ ಅನುಕೂಲ ಆಗ್ತದೆ. ಯಾವುದಾಗ ಹಣ್ಣು ಹಂಪಲ ಬೆಳೀಲಿಕ್ಕೆ ಭಾಳ ಅನುಕೂಲ ರೈತರಿಗೆ. ಈ ರೀತಿ ಇದ್ದಂಥದ್ದು ಸ್ಕೀಮ್ಗಳನ್ನು ಹಿಂಗೆ ಅರ್ಧ ಆ ಕಡೆ ಅರ್ಧ ಈ ಕಡೆ ಅರ್ಧ ಮಾಡಿಸಿಂದ ಅವರು ನಮಗೆ ಬಿಟ್ಟರೆ ಅವರು ಚಾಲು ಮಾಡ್ರೆ ಅದಕ್ಕೆ ಅದು ಅನ್ಯಾಯ ಆಗಬಾರ್ದು. ನಮ್ಮ ಭಾಗಕ್ಕೆ ಈ ನಾಗಠಾಣ ಕ್ಷೇತ್ರಕ್ಕೆ ಅನ್ಯಾಯ ಆಗಬಾರ್ದು. ಸರ್ಕಾರದಿಂದ ದಯಮಾಡಿ ಇನ್ನುಳಿದ 21,000 ಹೆಕ್ಟರ್ ಏರಿಯಾಕ್ಕೆ ನೀರಾವರಿ
ಈ ಆಗಲೇಬೇಕು ಅಂತ ನಾವು ಈಗ ಸ್ಟ್ರೈಕ್ ಕೂತಿದ್ವಿ. ಇದು ಗೌರ್ಮೆಂಟಿಂದ ಸರ್ಕಾರದಿಂದ ಆಶ್ವಾಸನೆ ಬರುವ ಮಟ್ಟ ನಾವು ಇನ್ನು ಹೇಳೋದಿಲ್ಲ ಮತ್ತು ನಾವು ಹೋಗೋದಿಲ್ಲ. ಇದು ಕೂಡಲೇ ಆಗಲೇಬೇಕು ಅಂತ ನಾವು ಹೇಳಿ ವಿಠಲ್ ಹೇಳಿಕೆ ಅಂತ ಇಂದು ಭಾರತೀಯ ಕಿಸಾನ್ ಸಂಘದಿಂದ ಸಮಗ್ರ ಜಿಲ್ಲಾ ನೀರಾವರಿ ಸಲುವಾಗಿ ನಾವು ಧರಣಿ ಸತ್ಯಾಗ್ರಹ ಚಾಲೂ ಮಾಡಿದ್ದೀವಿ. DC ಅವರು ದೆಹಲಿಗೆ ಹೋಗಿದ್ದರು ಮತ್ತು ಉಸ್ತುವಾರಿ ಸಚಿವರು ಅವರ ಒಂದು ಮೀಟಿಂಗಲ್ಲಿ ಇದ್ದರಂತೆ ಬೆಂಗಳೂರಲ್ಲಿ. ನಮ್ಮ ಶಾಸಕರು ಕೂಡ ಇರಲಿಲ್ಲ, ಹೀಗಾಗಿ ADC ಅವರು ಇರಲಿಲ್ಲ. ತಹಸೀಲ್ದಾರು ಮತ್ತು AC ಅವರು ಬಂದರು, ಜನರನ್ನು ಕನ್ವಿನ್ಸ್ ಮಾಡಿದರು. ನಾವು ಜನ ಎಲ್ಲ ಕನ್ವಿನ್ಸ್ ಆಗಲಿಲ್ಲ. ಆವಾಗ ನಮ್ಮ ಜಿಲ್ಲಾಧಿಕಾರಿಗಳು ಮತ್ತು CPI ಸಾಹೇಬರು ತಹಸೀಲ್ದಾರ್ ಎಲ್ಲರೂ ಕೂಡಿ ನಮ್ಮ ಉಸ್ತುವಾರಿ ಸಚಿವರ PA ಅವರ ಕಾಂಟ್ಯಾಕ್ಟ್ ಮಾಡಿ ಮಹಾಂತೇಶ್ ಬರವರ ಸಾಹೇಬರು ಫೋನ್ನಲ್ಲಿ ಮಾತಾಡಿ ಇಲ್ಲ ನಾವು ಅದನ್ನು ಮಾಡಿಕೊಡ್ತೇವೆ ಸಾಹೇಬ್ರಿಗೆ ಹೇಳಿ ಕನ್ವಿನ್ಸ್ ಮಾಡ್ತೇವೆ. ನೆಕ್ಸ್ಟ್ ಒಂದು ವಾರದಲ್ಲಿ ಮೀಟಿಂಗ್ ಕರಿತೀವಿ, ಆ ಮೀಟಿಂಗ್ ಕರೆದು ಚರ್ಚೆ ಮಾಡಿ ಅದನ್ನು ಮಾಡಿಸ್ಕೊಡ್ತೇವೆ ಅನ್ನೋಂಥ ಆಶ್ವಾಸನೆಯನ್ನು ಉಸ್ತುವಾರಿ ಸಚಿವರು PA ಅವರು ಮಹಾಂತೇಶ್ ಬರವರ್ ಅವರು ಹಾಗೂ ಕಡಗೊಂಡು ಸಾಹೇಬರು MLA ಅವರು ಕೂಡ ಫೋನ್ ಜೊತೆಯಲ್ಲಿ ನಮ್ಮಲ್ಲಿ ಸಂಪರ್ಕ ಮಾಡಿ ಅದನ್ನು ನಾವೆಲ್ಲ ಮಾಡಿಸ್ತೇವೆ ಅನ್ನೋಂಥ ಆಶ್ವಾಸನೆ ಕೊಟ್ಟ ಪ್ರಯುಕ್ತ ಇವತ್ತು ನಾವು ಸ್ಟ್ರೈಕನ್ನು ತಾತ್ಪೂರ್ತಿಕವಾಗಿ ಹಿಂತೆಗೆದುಕೊಂಡಿದ್ದೇವೆ. ಮುಂದೆ ಒಂದು ವಾರದಲ್ಲಿ ನಮ್ಮೆಲ್ಲ ರೈತರಿಗೂ ಮತ್ತು ಉಸ್ತುವಾರಿ ಸಚಿವರು DC ಅವರೆಲ್ಲ ಒಂದು MLA ಅವ್ರ ಜೊತೆ ಒಂದು ಮೀಟಿಂಗ್ ಮಾಡಿ ಅದನ್ನು ಹ್ಯಾಂಗೆ ಬಗೆಹರಿಸೋದಂತ ರೂಪರೇಷೆ ತಯಾರು ಮಾಡಿದ್ದಾರೆ. ಅದನ್ನು ಕಾದು ನೋಡಿ ಅದೇನಾಗ್ತದೆ ನೋಡಿ ಮುಂದಿನ ನಮ್ಮ ಸ್ಟೆಪ್ಪನ್ನು ತೆಗೆದುಕೊಳ್ತೇವೆ. KP ಚಾನಲ್ ಅಧಿಕಾರಿಗಳು ಬಂದಿದ್ದಾರಲ್ಲ, ಏನು ಆಶ್ವಾಸನೆ ಕೊಟ್ಟರು ಸರ್? ಬಂದಿದ್ದರು, KP ಚಾನಲ್ ಅಧಿಕಾರಿ ಬಂದಿದ್ದರು. ನೀವೆಲ್ಲ ಹೇಳಿದ ಕೆಲಸ ಮಾಡ್ತೀವಿ, ನಾವು C ಅವರು MD ಅವರಿಗೆ ಉಸ್ತುವಾರಿ ಮಂತ್ರಿಗೆ ನೀರಾವರಿ ಮಂತ್ರಿಗೆ ಕನ್ಸಲ್ಟ್ ತೊಗೊಂಡು ನಾವು ಮಾಡ್ತೇವೆ, ನಮ್ಮ ಮ್ಯಾಗ ನಂಬರ್ ಅಂತ ಹೇಳಿದ್ರು. ತಮ್ಮ C ಅವರು ಬೆಂಗಳೂರಲ್ಲಿದ್ದರು. ಹಾಗಾಗಿ ಅವರು ಉಸ್ತುವಾರಿ ಸಚಿವರು ಮತ್ತು ಯಾರಾದರೂ ಆಶ್ವಾಸನೆ ಕೊಟ್ಟರು ಮತ್ತು ನಾವು ಅಂದಾಗ ಅವರೆಲ್ಲ ಆಶ್ವಾಸನೆ ಸಿಕ್ಕ ಪ್ರಯತ್ನ ನಮ್ಮದೊಂದು ಡೆಲಿಗೇಟ್ಸ್ ಕರೆದು ಮೀಟಿಂಗ್ ಮಾಡಿ ಅದನ್ನು ಕಂಪ್ರಮ್ ಮಾಡ್ತಾ ಅಂತ ಹೇಳಿದ್ದಾರೆ. ಹಾಗಾಗಿ ನಾವು ಅದನ್ನು ಎಲ್ಲ ರೈತರು ಒಪ್ಪಿಗೆ ಮಾಡಿ ಅದನ್ನು ತಾತ್ಕಾಲಿಕ ವಿಡ್ರಾ ಮಾಡ್ಕೊಂಡಿದ್ವಿ. ಮುಂದೆ ಅದಕ್ಕೇನಾದರೂ ಸರಿಯಾಗಿ ಸ್ಪಂದನೆ ಆಗಲಿಲ್ಲ ಸರ್ಕಾರ ಕಡೆಯಿಂದ ಅಂದರೆ ನಾವು ಅನಿರ್ದಿಷ್ಟವಾದ ಸಹಕಾರದ ನಮ್ಮ ಇಲ್ಲೊಂದು ಸತ್ಯಾಗ್ರಹವನ್ನು ಮುಂದುವರಿಸುತ್ತೇವೆ. ಹೆಸರು ಹೇಳ್ರಿ? ಗುರುನಾಥ್ ಶಂಕರ್ ಬೈಲಿ, ಭಾರತೀಯ ಕಿಸಾನ್ ಸಂಘದ ರಾಜ್ಯ ಕಾರ್ಯಕಾರಿಣಿ ಸದಸ್ಯ. ಭಾರತೀಯ ಕಿಸಾನ ಸಂಘಕ್ಕೆ ಎಲ್ಲಿವರೆಗೆ ಹೋರಾಟ, ಯಾತಕ್ಕಾಗಿ ಹೋರಾಟ, ನೀರಿಗಾಗಿ ಹೋರಾಟ. ಯಾವ ಉದ್ದೇಶನೂ ನಮಗಿಲ್ಲ, ಯಾವ ಸರ್ಕಾರಕ್ಕೆ ನಾವು ವಿರೋಧಿ ಅಲ್ಲ. ನಮಗೆ ಬೇಕಾದ್ದು ನೀರು. ಸಂತ ಮಹಾರಾಜ ಸಿದ್ದೇಶ್ವರ ಸ್ವಾಮೀಜಿಯವರ ಕನಸು ಇವತ್ತು ನನಸಾಗಬೇಕಾದ್ರೆ ಇವತ್ತು ನಮ್ಮ ಸರ್ಕಾರ ಇರುವುದರಿಂದ, ಯಾಕಂದ್ರೆ ಕಣ್ಣು ತೆರೆದು ನೋಡಬೇಕು ರೈತರ ಪರಿಸ್ಥಿತಿ ಏನದ. ನಾವು ರೈತರನ್ನ ಎಲ್ಲ ಸಮಗ್ರ ಜಾತಿ ರೈತರ ಜಾತಿ, ರೈತರಿಗೆ ಅನ್ಯಾಯ ಆದ್ರೆ ನಾವು ಬಿಡಂಗಿಲ್ಲ. ರೈತರಿಗೆ ಎಲ್ಲೇ ಹೋರಾಟ ಮಾಡಿದ್ರೆ ನಮ್ಮ ಸಭೆಯಲ್ಲಿ ನಾವು ಹೋಗಿ ಭಾಗಿಯಾಗಿ 4 ಮಾತುಗಳನ್ನ ಹೇಳೋದು ನಾ ಮುಂಚಿನ ಹೇಳಿ ಅದೇನು ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ನನ್ನ ಹೆಸರು ದಾನಂಗೋಡ್ತಿ ಪಾಟೀಲ್, ಯಾಕಂದ್ರೆ ಬರ್ಡೋಲ್, ನಾ ಕೃಷಿಕ ಸಮಾಜ ಜಿಲ್ಲಾ ಅಧ್ಯಕ್ಷ. ನನಗೂ ಯಾಕಂದ್ರೆ ಕಿಸಾನ ಸಂಘದವರು ಏನೊಂದು ಅವಕಾಶ ಕೊಟ್ಟಿರಿ, ಈ ಕಿಸಾನ ಸಂಘಕ್ಕೆ ಮತ್ತೊಮ್ಮೆ ನನ್ನ ಅಭಿನಂದನೆ ಸಲ್ಲಿಸಿ ಇಲ್ಲಿ ಎಲ್ಲ ನನ್ನ ಆತ್ಮೀಯರ ಬಾಂಧವರಿಗೆ, ರೈತ ಬಾಂಧವರಿಗೆ ಅಭಿನಂದನೆ ಸಲ್ಲಿಸಿ ನಾನು 2 ಮಾತು ಮುಗಿಸುವೆ. ಜೈ ಹಿಂದ್, ಜೈ ರಾಮ. ರೈತರಲ್ಲಿ ಒಗ್ಗಟ್ಟಿಲ್ಲ, ಮೇನ್ ಒಗ್ಗಟ್ಟು ಮಾಡಬೇಕು. ಈ ದೇಶದಲ್ಲಿ ಹೆಚ್ಚು ಜೈ ಕಿಸಾನ್, ಜೈ ಜವಾನ್ ಜೈ ಕಿಸಾನ್ ಅಂತ ಹೇಳ್ತಾರೆ. ಆದ್ರೆ ಅದು ಯಾವ ಕಾರಣಕ್ಕೆ ಏನು ಯಾವುದೇ ರೀತಿಯಿಂದ ನಮ್ಗೆ ಅನುಕೂಲ ಮಾಡಿಕೊಟ್ಟಿಲ್ಲ ಸರ್ಕಾರ. ಎಲ್ಲ ಹೇಳ್ತಿರ್ತಾರ, ಅದರಲ್ಲಿ ಹೆಚ್ಚಾಗಿ ಉತ್ತರ ಕರ್ನಾಟಕ ಜನ ಅಂದ್ರೆ ರೈತರು ಬಹಳ ಹಿಂದೆ ಹೋಗ್ತಾರೆ ಎಲ್ಲಾ ರೀತಿಯಿಂದ. ಯಾಕಂದ್ರೆ ಅಲ್ಲಿ ನೀರಿನ ವ್ಯವಸ್ಥೆ ಇಲ್ಲ. ಎಲ್ಲಾರು ಹೇಳ್ತಿರ್ತಾರ ನೀರ್ ಇದ್ರಂದ್ರ ರೈತರು 1,000 ಜನರಿಗೆ ನಾವು ಅನ್ನ ಹಾಕೋ ತಾಕತ್ ನಮ್ಮ ಹತ್ರ ಅದ. ಆದ್ರೂ ನಮಗ್ ನೀರ್ ಇಲ್ಲ ಬಟ್ಟೆಗ ನಮ್ಗೆ ಒಂದು ಸಾಲ ತೆಗೆದ್ರ ಅದ್ರ ಬಡ್ಡಿ ತುಂಬುವುದು ಆಗ್ತಾ ಇಲ್ಲ ನಮಗ. ಯಾಕಂದ್ರೆ ನಾವು ಬೆಳೆದಿದ್ದು ಬೆಳಿಗ್ಗೆ ಒಂದು ಯಾವುದೇ ರೀತಿಯಾಗಿ ಬೆಲೆ ತಗೋತಾರೆ. ಆದ್ರೆ ಇಷ್ಟು ಜನರ ನಾನು ಒಂದೇ ಮಾತು ಕೇಳ್ತೀನಿ, ಯಾರು ರೈತರ ಮಕ್ಕಳು ರೈತರ ಆಗಕ್ಕೆ ಇಷ್ಟಪಡ್ತೀರಿ ಹೇಳಿ? ಯಾಕೆ ಆಗಕತ್ತೀನಿ ಇಷ್ಟು? ಅದನ್ನು ಮೊದಲು ನಾವು ತಿಳ್ಕೋಬೇಕು. ಆದ್ರೆ ನಾವು ಸರ್ಕಾರ ಒಂದೇ ಮಾತು, ಇದರಿಂದ ಒಂದ್ ದಿನ ಇಷ್ಟು ಕ್ರೂರ ಆಗ್ಬಿಡ್ತೀವಿ ಅಂದ್ರೆ ನಾವು ರೈತರು ಅದು ನೀವು ಅನ್ಕೊಳಕ್ಕೂ ಸಾಧ್ಯ ಇಲ್ಲ. ರಾಜಕೀಯದವರು ಕೇವಲ ಬರೇ ಕೋಟ್ ಹಾಕೋತೀರಿ, ಮನೆಯಲ್ಲಿ ನಮ್ಗೆ ಒಂದೊಂದ್ಸಲ ಏನು ಅನುಕೂಲ ಇಲ್ಲ, ಅನುಕೂಲ ಅದ ಏನು ಒಂದ್ ದಿವ್ಸ ಬಂದು ಕೇಳಂಗಿಲ್ಲ. ನಮ್ಗೆ ಮುಖ್ಯವಾಗಿ ಬೇಕಾಗಿದ್ದು ನೀರ.
ನೀವು ನೀರು ಕೊಡ್ಲಿಲ್ಲ ಅಂದ್ರೆ ಇವತ್ತು ಬಹಳ ಶಾಂತಿ ರೀತಿಯಿಂದ ನಾವು ಹೋರಾಟ ಮಾಡಾಕ್ತೀವಿ. ಮುಂದೊಂದು ದಿನ ಇದೇ ಹೋರಾಟ ಯಾವ ರೀತಿಯಿಂದ ತಿರುಗ್ತದೆ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಅದು ಮೊದಲು ನಾವೆಲ್ಲ ಕೂಲಿಗೆ ಸಿಗ್ತಾ ಇಲ್ಲ, ಜನರು ಕೂಲಿಗೆ ಬರ್ತಾ ಇಲ್ಲ. ಕೂಲಿ ಬರ್ಲಿಲ್ಲ ಅಂದ್ರೆ ನಾವು ಎಷ್ಟು ಜನ ಏನ್ ದುಡಿದ್ರು ಏನು ಉಪಯೋಗ ಅದ? ಅದಕ್ಕೆ ನಾವು ಒಂದೇ ಹೇಳ್ತೀವಿ, ಮನವಿ ಮಾಡ್ತೀನಿ, ನಮ್ಗೆ ನೀರು ಕೊಡ್ರಿ. ನಮ್ಮ ಬೆಳೆದಿದ್ದಂತ ಬೆಳೆಗಳಿಗೆ ಒಂದೇ ಎಲ್ಲ ರೀತಿಯಂತ ಒಂದು ನಮ್ಗೆ ಅಂದ್ರೆ ನಮ್ಗೆ ಅದ್ರದ್ದು ಎಷ್ಟು ಫೈದಾದ ಅಷ್ಟು ಕೊಡ್ರಿ ಸಾಕು. ಈಗ ಕೈಲಿ ಹಾಕಿ ಇದು ಮಾಡಕ್ ಹೋಗ್ಬೇಡ್ರಿ. ಇಷ್ಟು ಹೇಳಿ ನಾನು ಒಂದೆರಡು ಮಾತುಗಳು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಕನ್ಸ್ಟ್ರಕ್ಷನ್ ಮಾಡೋಕ್ಕಾಗ್ತದೆ ಡ್ಯಾಮ್ಗಳೆಲ್ಲ. ನಮ್ಮ ಯೋಜನೆ 100 ವರ್ಷ ಆಗಿಲ್ಲ ಅಂದ್ರೆ ನಾವು ಎಂಥ ಸೆಂಟರ್ ತರಿಸ್ಕೋಬೇಕಾಗ್ತದೆ. ದಯವಿಟ್ಟು ಇಚ್ಛಾಶಕ್ತಿ ವ್ಯಕ್ತಪಡಿಸ್ಬೇಕು. ಸಮಗ್ರ ಜಿಲ್ಲಾ ನೀರಾವರಿ ಆಗ್ಬೇಕಪ್ಪ ಅಂದ್ರೆ ಏನು ಮುಳವಾಡ 3ನೇ ಹಂತದ ಯೋಜನೆ ಕಂಪ್ಲೀಟಾಗಿ ಎಲ್ಲ ಆಗಬೇಕು. ಅದು ಯಾವ ಚಿಮ್ಮಲಿಗಿ, ಗುತ್ತಿ ಬಸವಣ್ಣ, ನಿಮ್ಮದು ರೇವಣಸಿದ್ದ ಏನು ಅರ್ಧಂಬರ್ಧ ಏನು ಉಳಿದಾವ ಎಲ್ಲ ಮುಗಿಬೇಕು. ಈಗ ಅತಿ ಹಿಂದುಳಿದ ಪ್ರದೇಶ, ಅತಿ ನೀರಾವರಿ ವಂಚಿತ ಪ್ರದೇಶ ಅಂದ್ರೆ ಚಟ್ಟಣ ಭಾಗ, ನಾಗರಾಮ ಕ್ಷೇತ್ರ, ನಕ್ಷಣ ಕ್ಷೇತ್ರ ಚಟ್ಟಣ ಭಾಗದಾಗ ಅರ್ಧ ನೀರ 49,730 ಹೆಕ್ಟೇರ್ಗೆ ನೀರಾವರಿ ಆಗ್ಬೇಕಂತ ಪ್ರದೇಶ ಅದು. ಅದ 28,000 ಎಕರೆಗೆ ನೀವು ಫಸ್ಟ್ ಫೇಸ್ ಒಳಗೆ ಮಾಡಿದ್ರಿ, ಧನ್ಯವಾದ ಹೇಳ್ತೇವೆ ನಿಮ್ಗೆ. ಆ 28,000 1, 2, 3 ಹಂತ ಮಾಡಾಕತ್ರಿ. ಇದು ನಮ್ಗೆ ಯಾಕೋ ಸರಿ ಅನಿಸಿಲ್ಲ. ಆ 28 ಅದಕ್ಕೆ ಈ ಬಜೆಟ್ನ ರೊಕ್ಕ ಇಡಿಸು ಒಂದು ಹಂತಕ್ಕೆ ತಂದು ನೀವು ಶುರು ಮಾಡಿದ್ರಪ್ಪ ಅಂದ್ರೆ ನಮಗೆ ಸಮಾಧಾನ ಆಗ್ತದೆ. ಅದಕ್ಕೆ ನಾವು ಹೇಳಕ್ಕೆ ಬಂದಿದ್ದೆವು. ಅಕಸ್ಮಾತ್ ನೀವು ಹಗರು ಮಾಡಿದ್ರಪ್ಪ ಅಂದ್ರೆ ನಾವಿಲ್ಲಿ ಜಿಲ್ಲಾಡಳಿತಕ್ಕೆ ನಡಿಗೂಡಂಗಿಲ್ಲ. ಯಾಕಂದ್ರೆ ನಾವು ಸಹಾಯ ಮುಂದೆ ನಿಮ್ಗೆ ನಾವು ಅಂದಾಗಿಲ್ಲ. ಅದಕ್ಕೆ ದಯವಿಟ್ಟು KBನಲ್ಲಿ ಅಧಿಕಾರಿಗಳು ಬಂದಿರಿ, ನೀವು ಇದನ್ನು ಗಮನಕ್ಕೆ ತಗೋಬೇಕು. ಸಿ ಅವ್ರಿಗೆ ಹೇಳಿ, MD ಅವ್ರಿಗೆ ಹೇಳಿ, ಸರ್ಕಾರಕ್ಕೂ ನೀವು ಮನವಿ ಮಾಡಿ. ಯಾಕಂದ್ರೆ ನಮ್ಮದು 49,000 ಹೆಕ್ಟೇರ್ಗೆ ನೀವು ಮಂಜೂರು ಕೊಟ್ಟಿರಿ ಕೂಡ ಮುಂದೆ 28,000 ಮೊದಲು ಮಾಡ್ತೇವೆ, 21,000 ಹಿಂದಾಗಡೆ ಮಾಡ್ತೇವೆ ಅಂತ ಹೇಳಿ. ಹಿಂದಾಗಡೆ ಏನು 5 ವರ್ಷ ಆಯ್ತು. ಈಗ ಇನ್ನು ಹಿಂದಾಗಡೆ ಆಗಂಗಿಲ್ಲ. ಅದಕ್ಕೆ ಈಗ ಯಾವುದೇ ಕಾರಣಕ್ಕೆ ಈ ಬಜೆಟ್ ಒಳಗೆ 21,000 ಏನೋ ನೀವು ವಂಚಿತ ನೀರಾವರಿ ಹಳ್ಳಿಗಳದಾವ ಅದನ್ನು ಎಸ್ಟಿಮೇಟ್ ಮಾಡಿ ಟೆಂಡರ್ ಕರಿಬೇಕಂತ ನಾವು ಮೊದಲೇ ಬೇಡಿಕೆ. ಎರಡನೇದು, ಈಗ ನಮ್ಮ ಜಿಲ್ಲೆ ಒಳಗೆ ಕೆರೆಗಳದಾವ, ಒಂದಿಟ್ಟು ಕೆನಲ್ ಮೇಲೆ ತುಂಬಿರಲ್ಲ, ಕೆರೆಗಳು ತುಂಬಿ ನಿಮ್ಗೆ ಅದಕ್ಕೂ ಥ್ಯಾಂಕ್ಸ್ ಹೇಳ್ತೀವಿ. ಕೆಲವೊಂದು ಮೊದಲೊಮ್ಮೆ ನೀವು ಮಳೆಗಾಲದಾಗ ನಾವು ಹೇಳಿದೆವು, ನೀವು ಆಫೀಸೆಲ್ಲ ಸ್ಪಂದನ ಮಾಡಿ ಕೆರೆ ತುಂಬಿರಿ, ಅದಕ್ಕೂ ನಿಮ್ಗೆ ಧನ್ಯವಾದ ಹೇಳ್ತೀವಿ. ಈಗ ಒಂದಿಟ್ಟು ಅರ್ಧಂಬರ್ಧ ಕೆರೆದವ, ಕೆಲವೊಂದು ಪೂರ ಖಾಲಿ ಆಗ್ಯಾವ. ಕೆಲವೊಂದು ಏನು ಭಾಗ ಹೇಳಿದಲ್ಲ, ಈಗ ರೇವಣಸಿದ್ದ ವಂಚಿತ ಪ್ರದೇಶ, ಆ ಪ್ರದೇಶ ಒಟ್ಟೆ ಕೆರೆ ಒಂದು ಹನಿನೂ ನೀರು ಬಂದಿಲ್ಲ. ಅವೊಂದು 10-18 ಕೆರೆ ಅದಾವ. ಅವನು ಕನ್ಸ್ಟ್ರಕ್ಷನ್ ಎಲ್ಲ ಕೆರೆಗೆ ಮುಗ್ದದ. ಈಗ ತಮಗೆಲ್ಲ ಗೊತ್ತಿದೆ. ಅದಕ್ಕೆ 2ನೇ ತಾರೀಕಿನ ಉದ್ಘಾಟನೆ ಮಾಡಬೇಕು. ನೀವು ಇವತ್ತು ತಕ್ಷಣಕ್ಕೆ ನೀರು ಬಿಡಬೇಕು. ಅದಕ್ಕೆ ಆ ಕೆನಲಕ್ಕೆ ತಿಡುಗಿನ ಬೆಳಗ್ಗೆ ತಕ್ಷಣಕ್ಕೆ ನೀರು ಬಿಡಬೇಕು. ಬ್ಯಾರೇಜ ಫುಲ್ ಅದ ನೀರು, ಈ ಹೊಳಸಂಕದು ಉಮರಾಣಿ ಬ್ಯಾರೇಜ ಫುಲ್ ಅದ, ನೀರು ಸ್ಟಾಕ್ ಅದ. ಈ ಸದ್ಯ ಪೈಪ್ಲೈನ್ ಮೋಟ್ರ್ ರೆಡಿ ಇದೆ, ಎಲ್ಲ ರೆಡಿ ಇದೆ. ಅದು ನೀರು ಚಾಲು ಮಾಡಿ ಬರೋದು ಅಷ್ಟೇ ಕೆಲಸ. ನಡುವೆ ಯಾರು ಇದು ಅಂಥದ್ದು ಸ್ವಲ್ಪ ಏನು ಪೈಪ್ಲೈನ್ ಹಾಳಾಗ್ಯವಂತ ಅದು ದುರಸ್ತಿ ಆಗಿ ಇಮಿಡಿಯೇಟ್ ಆಗಿ ನೀರು ಕೆರೆಗೆ ಬಿಡಬೇಕು. ಇದು ರಾಂಪುರ ಇದಕ್ಕೆ ಬಗಲಿಯವ್ರಿಗೆ ಗೊತ್ತದ, ಅದು ರಾಂಪುರ ಇವ್ರಿಗೆ ಎಲ್ಲಿ ಬರ್ತಾವೆ ನಿಮ್ಗೆ ಗೊತ್ತಾ, ನೀವೇ ಮಾಡೋದು. ನಮ್ದು ಬೇರೆ ಅದು